ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ದೆಹಲಿಯಲ್ಲಿ ನೀಟ್ ವಿರುದ್ಧ ಏನು ಪ್ರತಿಭಟನೆಗಳು ನಡೀತಾ ಇದ್ವು, ಅದರಲ್ಲಿ ವಿದ್ಯಾರ್ಥಿಗಳ ಮುಖವಾಡದಲ್ಲಿ ಸಾವಿರಾರು ಮಂದಿ ಕ್ರಿಮಿನಲ್ಗಳು ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದೆ. ಪೊಲೀಸರು ಈ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಕ್ರಿಮಿನಲ್ಗಳ ಮುಖವಾಡ ಕಳಚುತ್ತಿದ್ದಂತೆಯೇ ಕಾಲ್ ಕಿತ್ತಿದ್ದಾರೆ ಕ್ರಿಮಿನಲ್ಸ್. ಪೊಲೀಸರು ಈ ಕ್ರಿಮಿನಲ್ಗಳ ಮುಖವಾಡ ಬಯಲು ಮಾಡಿದ್ದಾರೆ. ರಾತ್ರೋರಾತ್ರಿ ಸಾವಿರಾರು ಕ್ರಿಮಿನಲ್ಗಳು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ಕ್ರಿಮಿನಲ್ಗಳ ಪರಾರಿ ಹಿನ್ನೆಲೆ ಪ್ರತಿಭಟನಾಕಾರರ ಸಂಖ್ಯೆಯೂ ಇಳಿಕೆಯಾಗಿದೆ. ಜಂತರ್ ಮಂತರ್ನಲ್ಲಿ ಧರಣಿ ನಿರತರ ಸಂಖ್ಯೆ ಇಳಿಕೆಯಾಗಿದೆ. ಗುರುವಾರ ರಾತ್ರಿ 7,000ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ರು. ನಿನ್ನೆ ಏಕಾಏಕಿ ಧರಣಿ ನಿರತರ ಸಂಖ್ಯೆ ಇಳಿಕೆಯಾಗಿದೆ. ಅನ್ಐಡೆಂಟಿಫೈಡ್ ಎಲಿಮೆಂಟ್ಸ್ ಅಥವಾ ಹಾಗೆಯೇ ದೇಶದ್ರೋಹಿ ಆರೋಪಗಳನ್ನು ಹೊತ್ತಿರ್ತಕ್ಕಂಥ ವ್ಯಕ್ತಿಗಳು, ಹೀಗೆ ಮತ್ತು ಕ್ರಿಮಿನಲ್ ಹಿನ್ನೆಲೆಯ ಸಾಕಷ್ಟು ಮಂದಿ ವ್ಯಕ್ತಿಗಳು, ಇಂಥವರೆಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ. ಪೊಲೀಸರು ಇಂಥವರ ಮುಖವಾಡ ಬಯಲು ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕ್ರಿಮಿನಲ್ ಹಿನ್ನೆಲೆಯುಳ್ಳವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅದನ್ನು ಪೊಲೀಸರು ಇವರ ಮುಖವಾಡ ಕಳಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಪೊಲೀಸರಿಗೆ ಈ ವಿಚಾರ ಈಗ ಗೊತ್ತಾಯ್ತಾ? ಇಷ್ಟು ತಡವಾಗಿ ಯಾಕೆ ಬೆಳಕಿಗೆ ಬಂತು? ಜೊತೆಗೆ ಕ್ರಿಮಿನಲ್ ಹಿನ್ನೆಲೆಯುಳ್ಳವರು ಅಂದರೆ ಯಾವ ಥರದ ಕ್ರಿಮಿನಲ್ ಹಿನ್ನೆಲೆಯುಳ್ಳವರು, ಯಾರು ಇಲ್ಲಿ ಬಂದು ಈ ರೀತಿ ನೀಟ್ ವಿರುದ್ಧದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು, ಇವ್ರನ್ನ ಯಾರು ಕಳಿಸಿದ್ದಾರೆ? ಈಗ ಪೊಲೀಸರ ಹತ್ರ ಏನೆಲ್ಲ ಮಾಹಿತಿ ಲಭ್ಯ ಇದೆ ಅಭಿಷೇಕ್? ಎಸ್, ಈಗಾಗಲೇ ಏನು ಅಪ್ಡೇಟೆಡ್ ಒಂದು ಟೆಕ್ನಾಲಜಿಗಳನ್ನು ಬಳಕೆ ಮಾಡಿರುವಂತಹ ಒಂದು ವಿಚಾರಗಳು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಪೊಲೀಸರು ಅಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಫೇಸ್ ರೆಕಗ್ನೈಸ್ ಸಿಸ್ಟಮ್ಗಳನ್ನು ಬಳಕೆಯನ್ನು ಮಾಡುವಂತಹ ಮುಖಾಂತರ ಯಾರ್ಯಾರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಆ ಫೇಸ್ ರೆಕಗ್ನೈಸ್ ಸಿಸ್ಟಮ್ ಏನಿದೆ ಅದರಿಂದ ಗೊತ್ತಾಗಿರುವಂಥದ್ದು. ಈಗ ಸದ್ಯ 2,500ಕ್ಕೂ ಹೆಚ್ಚು ಇಂತಹ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಗಳು ಇದ್ದಾರೆ ಅನ್ನುವಂತಹ ವಿಚಾರಗಳು ಆ ಒಂದು ಸಿಸ್ಟಮ್ನಲ್ಲಿ ಅಪ್ಡೇಟ್ ಆಗಿದೆ. ಈ ಒಂದು ಸಿಸ್ಟಮ್ನಲ್ಲಿ ಅಪ್ಡೇಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅವರ ಒಂದು ಹಿನ್ನೆಲೆಯನ್ನು ಹುಡುಕುವಂತಹ ಕೆಲಸಗಳನ್ನು ಮತ್ತು ಅವರನ್ನು ಬಂಧನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಬಹುತೇಕ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಅಷ್ಟು ಜನ, ಅಂದರೆ ಸಾಕಷ್ಟು ಒಂದು ಅರ್ಧಕ್ಕೆ ಅರ್ಧ ಜನ ಅಲ್ಲಿ ಕಡಿಮೆ ಆಗಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಇದೇ ರೀತಿಯಾದಂತಹ ಕ್ರಿಮಿನಲ್ ಕೃತ್ಯಗಳ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಗಳು ಅಂತ ಹೇಳಲಾಗ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ AI ಬಂದ ಬಳಿಕ ಯಾರು ಕ್ರಿಮಿನಲ್ಸ್ಗಳಿದ್ದಾರೋ ಅವರ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡುವಂಥದ್ದು ಮತ್ತು ಅವರ ಡೇಟಾಗಳನ್ನು ಕಲೆಕ್ಟ್ ಮಾಡುವಂತಹ ಮುಖಾಂತರ ಸಿಸ್ಟಮ್ಗಳನ್ನು ಬಿಡಲಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅಂದರೆ ಕೆಲವೊಂದು ವಿಶೇಷ ಕ್ಯಾಮ್ರಾಗಳೇನಿದೆ ಆ ಕ್ಯಾಮ್ರಾ ಫೇಸ್ ಡಿಟೆಕ್ಟ್ಗಳನ್ನು ಮಾಡುತ್ತೆ. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದಷ್ಟು ಕ್ಯಾಮ್ರಾಗಳಿದೆ. ಅಂತಹದೇ ಒಂದು ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಇಮಿಡಿಯೇಟಾಗಿ ಅದರ ಒಂದು ಕ್ರಿಮಿನಲ್ ರೆಕಾರ್ಡ್ಸ್ಗಳೇನಿದೆ ಆ ರೆಕಾರ್ಡ್ಸ್ಗಳನ್ನು ಪೊಲೀಸರು ಅದನ್ನು ಪಿಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಮಿಡಿಯೇಟಾಗಿ ಆ ಫೇಸ್ ರೆಕಗ್ನೈಸ್ ಮಾಡಿದಂತಹ ಫೇಸ್ ಮತ್ತು ಅದರ ಡಾಟಾವನ್ನು ಪೊಲೀಸರಿಗೆ ಒಂದು ಕಳಿಸಿಕೊಡುತ್ತೆ. ಪೊಲೀಸರು ಅದರ ಒಂದು ವೆರಿಫಿಕೇಷನ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದೇ ರೀತಿಯಾಗಿ ಸದ್ಯದ ಮಟ್ಟಿಗೆ 2,500ಕ್ಕೂ ಹೆಚ್ಚು ಜನ ಅದರಲ್ಲಿ ಡಿಟೆಕ್ಟ್ ಆಗಿರುವಂಥದ್ದು. ಇನ್ನು ಮುಂದಿನ ಹಂತದಲ್ಲಿ ಅಲ್ಲಿದ್ದಂತಹ ಬೇರೆ AI ಕ್ಯಾಮ್ರಾಗಳೇನಿದೆ ಅದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈ ಒಂದು ಕ್ರಿಮಿನಲ್ಸ್ಗಳೇನಿದ್ದಾರೆ ಇವರ ಹಿಂದೆ ಅಂದರೆ ಈ ರೀತಿಯಾದಂತಹ ಅಂದರೆ ದೇಶ ವಿರೋಧಿ ಕೃತ್ಯಗಳ ಅಲ್ಲಿ ಭಾಗಿಯಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತು ಇನ್ನಿತರ ಕ್ರೈಮ್ಗಳಲ್ಲಿ ಭಾಗಿಯಾಗಿರುವಂತಹ ಒಂದು ಕಾರಣದಿಂದಾಗಿ ಆ ಫೇಸ್ ರೆಕಗ್ನೈಸ್ ಆಗಿರುವಂಥದ್ದು. ಹೀಗಾಗಿ ಇಂತಹ ಕ್ರಿಮಿನಲ್ ಇರುವಂತಹ ವ್ಯಕ್ತಿಗಳು ಆ ಒಂದು ಪ್ರದೇಶಕ್ಕೆ ಬಂದು ಏನೂ ಅರಿಯದ ಅಂದರೆ ತಮ್ಮ ನೀಟ್ನಲ್ಲಿ ನಿಜವಾಗಿಯೂ ನೊಂದಂತಹ ವ್ಯಕ್ತಿಗಳ ಅಂದರೆ ವಿದ್ಯಾರ್ಥಿಗಳೇನಿದ್ದಾರೆ ಅವರ ನಡುವೆ ಸೇರಿ ಮತ್ತೆ ಸೇರಿಕೊಂಡು ದೇಶ ವಿರೋಧಿ ಕೃತ್ಯಗಳನ್ನು ಮಾಡುವಂಥದ್ದು, ಘೋಷಣೆಗಳನ್ನು ಕೂಗುವಂಥದ್ದು, ಉಮರ್ ಖಾಲಿದ್ ಅನ್ನುವಂತಹ ವ್ಯಕ್ತಿಗಳ ಒಂದು ಫೋಟೋಸ್ಗಳನ್ನು ಇಡುವಂತಹ ಒಂದು ಕೆಲಸಗಳನ್ನು, ಈ ರೀತಿಯಾದಂತಹ ಒಂದು ಕೃತ್ಯಗಳನ್ನು ಈ ಒಂದು ನೆಪದಲ್ಲಿ ಅಂದರೆ ನೀಟ್ ನೆಪದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾಗುತ್ತೆ. ಒಬ್ಬ ವಿದ್ಯಾರ್ಥಿಯನ್ನು ಆತನ ಉದ್ದೇಶ ಏನಿದೆ ಅಂದರೆ ಆತನ ಇದೇನಿದೆ ಅದನ್ನು ಡೈವರ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಲ್ಲಿ ಆ ವಿದ್ಯಾರ್ಥಿ ತನಗೆ ನ್ಯಾಯ ಬೇಕು, ತನ್ನ ಇಷ್ಟು ಜನ ಏನು ಸತ್ತಿದ್ದಾರೆ ಅವರಿಗೆ ಒಂದು ನ್ಯಾಯವನ್ನು ಕೊಡಿಸುವಂತಹ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಮತ್ತು ನನ್ನ ಭವಿಷ್ಯದ ದೃಷ್ಟಿಯಿಂದಾಗಿ ಈ ನೀಟ್ ಅನ್ನುವಂತಹ ಒಂದು ವ್ಯವಸ್ಥೆ ಏನಿದೆ ಅದನ್ನು ಸರಿಪಡಿಸಿ ಅನ್ನುವಂತಹ ಉದ್ದೇಶದಿಂದಾಗಿ ಮಾತ್ರ ಆ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಈ ರೀತಿಯಾದಂತಹ ಕ್ರಿಮಿನಲ್ಗಳು ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಗಳು ಬಂದು ಅದನ್ನು ಡೈವರ್ಟ್ ಮಾಡುವಂತಹ
ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈಗಾಗಲೇ ಎಲ್ಲ ಒಂದು ಸಾಕ್ಷಿಗಳು ಸಿಕ್ಕಿರುವಂತಹ ಕಾರಣದಿಂದಾಗಿ ಅವರನ್ನು ಈಗ ಬಂಧನ ಮಾಡೋದಕ್ಕೆ ಈಗ ವಿಶೇಷ ತಂಡಗಳನ್ನು ಕೂಡ ಈಗಾಗಲೇ ದೆಹಲಿ ಪೊಲೀಸರು ಈಗಾಗಲೇ ಇದು ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಮುಂದಿನ ಹಂತದಲ್ಲಿ ಈ ಪ್ರಕ್ರಿಯೆ ಸಾಕಷ್ಟು